Namaste. Subject Discrete Mathematical Structures for 3rd semester BA degree course CS and IS branches. Name of the book, author Dr. KSC. Beating the memory. Formula, properties and results to be remembered from all the modules at a simple glance. Module 1. Laws of logic. We recall that if P equivalent to Q, then the propositions P and Q are said to be logically equivalent. This equivalence is called law of logic. The reader is well acquainted with the laws of set theory involving set operators. On similar lines, we represent laws of logic using logical operators. All laws of logic can be established through truth tables. These laws will serve as an alternative to establish several results without forming truth tables. Many laws of logic are analogous to the laws of set theory. Set operator ಹೀಗಿದ್ರೆ ಅದನ್ನು ಕಾಂಪ್ಲಿಮೆಂಟ್ ಅಂತ ಹೇಳ್ತೇವೆ. ಹೀಗಿದ್ರೆ ಅದು ಯೂನಿಯನ್. ನೆಕ್ಸ್ಟ್ ಹೀಗಿದ್ರೆ ಇಂಟರ್ಸೆಕ್ಷನ್ can be correlated to logical operators. So ಹೀಗಿದ್ರೆ, so that is negation. ಹೀಗಿದ್ರೆ or ಅಂತ, ಹೀಗಿದ್ರೆ and. In fact, commutative laws, associative laws, distributive laws and De Morgan's laws are correlative with the set theory and logic. We first present these laws of logic and in addition some more laws of logic. It is necessary to remember these laws. ಸೊ ಇದಿಷ್ಟು ಲಾಸ್ನ ನಾವು ರಿಮೆಂಬರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟೇಬಲ್ನಲ್ಲಿ ಬರುತ್ತೆ ಲಾಸ್, ಅಷ್ಟು ಲಾಗಳನ್ನು ನಾವು ರಿಮೆಂಬರ್ ಮಾಡಬೇಕು. ಟೇಬಲ್ 1 ಇನ್ವಾಲ್ವ್ಡ್ ವಿತ್ ಪ್ರಪೋಸಿಷನ್ಸ್ ಪಿ ಕ್ಯೂ ಆರ್ ಆ್ಯಂಡ್ ಲಾಜಿಕಲ್ ಆಪರೇಟರ್ಸ್. ಇದು ಈ ಸಿಂಬಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಇದು ಡಿಸ್ಜಂಕ್ಷನ್ ಅಂದರೆ ಆರ್ ಆಪರೇಟರ್. ಇದು ಕಂಜಂಕ್ಷನ್ ಅಂದರೆ ಆ್ಯಂಡ್ ಆಪ್ರೇಷನ್. ಇದು ನೆಗೇಷನ್ ಅಂದರೆ ಆಪೋಸಿಟ್. ಇದು ಇಂಪ್ಲೈಸ್ ಕಂಡೀಷನಲ್ ಸ್ಟೇಟ್ಮೆಂಟ್. ಇದು ಗೊತ್ತಾಯ್ತಲ್ಲ? ಅಂದರೆ ಪಿ ಪ್ರಪೋಸಿಷನ್ ಟ್ರೂ ಆಗಿದ್ದು ಕ್ಯೂ ಪ್ರಪೋಸಿಷನ್ ಅನದರ್ ಸೆಕೆಂಡ್ ಪ್ರಪೋಸಿಷನ್ ಫಾಲ್ಸ್ ಆಗಿದ್ದರೆ ರಿಸಲ್ಟು ಫಾಲ್ಸ್. ಬಾಕಿದಕ್ಕೆಲ್ಲ ಟ್ರೂ. ಗೊತ್ತಾಯ್ತಲ್ಲ? ಫಸ್ಟ್ ಒನ್ ಟ್ರೂ ಆಗಿದ್ದು ಸೆಕೆಂಡ್ ಒನ್ ಫಾಲ್ಸ್ ಆಗಿದ್ದರೆ ಅದು ಫಾಲ್ಸ್. ಸೊ ನೆಕ್ಸ್ಟ್ ಲಾ, ನೇಮ್ ಆಫ್ ದಿ ಲಾ. ಫಸ್ಟ್ ಲಾ ಪಿ, ಇದೇನಿದು? ಡಿಸ್ಜಂಕ್ಷನ್. ಓಕೆ, ಪಿ ಡಿಸ್ಜಂಕ್ಷನ್ ಕ್ಯೂ ಈಕ್ವಾಲೆಂಟ್ ಟು ಕ್ಯೂ ಡಿಸ್ಜಂಕ್ಷನ್ ಪಿ. ಅಂದರೆ ಪಿ ಆರ್ ಕ್ಯೂ ರೀಡ್ ಮಾಡೋದು ಹೇಗೆ ಅಂದರೆ ಪಿ ಆರ್ ಕ್ಯೂ ಈಕ್ವಾಲೆನ್ಸ್ ಲಾಜಿಕಲ್ ಈಕ್ವಾಲೆನ್ಸ್ ಅಂತ ಹೇಳಿದ್ರಾಯ್ತು. ಲಾಜಿಕಲ್ ಈಕ್ವಾಲೆನ್ಸ್ ಕ್ಯೂ ಆರ್ ಪಿ. ಸೊ ಬೋತ್ ಆರ್ ಈಕ್ವಲ್. ಗೊತ್ತಾಯ್ತಲ್ಲ? ನೆಕ್ಸ್ಟು ಪಿ, ಇದು ಕಂಜಂಕ್ಷನ್ ಸಿಂಬಲ್ ಅಂದರೆ ಆ್ಯಂಡ್ ಆಪರೇಟರ್ ಸಿಂಬಲ್. ಓಕೆ, ಪಿ ಆ್ಯಂಡ್ ಕ್ಯೂ ಲಾಜಿಕಲ್ ಈಕ್ವಾಲೆನ್ಸ್ ಕ್ಯೂ ಆ್ಯಂಡ್ ಪಿ. ಸೊ ಅದು ಕಾಮಿಟೇಟಿವ್ ಲಾ ಆಯಿತು. ನೇಮ್ ಆಫ್ ದಿ ಲಾ ಯಾವುದು ಅಂದರೆ ಕಾಮಿಟೇಟಿವ್ ಲಾಸ್. ಸೆಕೆಂಡ್ ಒನ್ ಪಿ ಆರ್ ಕ್ಯೂ ಆರ್ ಆರ್. ಇದು ವಾರ್. ಗೊತ್ತಾಯ್ತಲ್ಲ? ಡಿಸ್ಜಂಕ್ಷನ್ನು ಆರ್, ಇದು ಓ ಆರ್ ಆರ್. ಲಾಜಿಕಲ್ ಈಕ್ವಾಲೆನ್ಸ್ ಟು ಪಿ ಆರ್ ಕ್ಯೂ. ಫಸ್ಟ್ ಇದೆರಡನ್ನು ಗ್ರೂಪ್ ಮಾಡಿರೋದು, ಆನಂತರ ಆರ್ ಮತ್ತು ಇದು ಆರ್. ಸೊ ದಿಸ್ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಬೋತ್ ಆರ್ ಈಕ್ವಲ್. ಇಲ್ಲಿ 3 ಪ್ರಪೋಸಿಷನ್ಸ್ ಇದೆ. ಗೊತ್ತಾಯ್ತಲ್ಲ? ಇಲ್ಲೂ ಅಷ್ಟೇ 3 ಪ್ರಪೋಸಿಷನ್ಸ್ ಇದೆ. ಹಾಗಾಗಿ ಅಸೋಸಿಯೇಟಿವ್ ಲಾಸ್ ಆಗುತ್ತೆ. ಕಾಮಿಟೇಟಿವ್ ಲಾಸಿಗೆ 2 ಪ್ರಪೋಸಿಷನ್ಸ್ ಇಸ್ ಎನಫ್. ಅಸೋಸಿಯೇಟಿವ್ಗೆ 3 ಪ್ರಪೋಸಿಷನ್ಸ್. ಇಲ್ಲಿ ಪಿ, ದಿಸ್ ಸಿಂಬಲ್ ಇಸ್ ಆ್ಯಂಡ್ ಸಿಂಬಲ್. ಪಿ ಆ್ಯಂಡ್ ಆಫ್ ಕ್ಯೂ ಆ್ಯಂಡ್ ಆರ್ ಲಾಜಿಕಲ್ ಇಕ್ವಾಲೆನ್ಸ್ P and Q and R. Okay,
This is for associative laws. Third law, P or Q and R. Logical equivalence to P or Q and P or R. ಇಲ್ಲೇನಾಗಿದೆ ಅಂದರೆ ಡಿಸ್ಟ್ರಿಬ್ಯೂಟಿವ್ ಆಗ್ತಾ ಇದೆ. ಈ ಫಸ್ಟ್ ಇದೆರಡು ಆಯಿತಾ, ಮತ್ತು ಇಲ್ಲಿ ಇದು ಏನಿದು ಆರ್ ಆಪ್ರೇಷನ್ ಅಲ್ಲ. ಸೊ ಫಸ್ಟ್ ಇದೆರಡನ್ನು ಕನ್ಸಿಡರ್ ಮಾಡಿರೋದು, ಗ್ರೂಪ್ ಮಾಡಿರೋದು, ಮತ್ತು ಇದು ಈ ಸಿಂಬಲ್ ಇಲ್ಲಿದೆ, ಮತ್ತು ಪಿ ಆರ್ ಇದನ್ನು ಒಂದು ಗ್ರೂಪ್ ಮಾಡ್ಕೊಂಡಿರೋದು ಗೊತ್ತಾಯ್ತಲ್ಲ. ಅದೇ ಥರನೇ ಆ್ಯಂಡ್ ಆಪ್ರೇಟರಲ್ಲೂ ಅಷ್ಟೇ, ಪಿ ಆ್ಯಂಡ್ ಕ್ಯೂ ಆರ್ ಆರ್ ಲಾಜಿಕಲ್ ಇಕ್ವಿವಾಲೆನ್ಸ್ ಪಿ ಆ್ಯಂಡ್ ಕ್ಯೂ ಇದೆರಡು ಒಂದು ಗ್ರೂಪ್. ನೆಕ್ಸ್ಟ್ ಆರ್ ಆಪ್ರೇಟರ್ ಪಿ ಆ್ಯಂಡ್ ಆರ್ ಅದೊಂದು ಗ್ರೂಪ್ ಮಾಡಿರೋದು. ಸೊ ದಿಸ್ ಈಸ್ ಡಿಸ್ಟ್ರಿಬ್ಯೂಟಿವ್ ಲಾಸ್. ಫೋರ್ತ್ ಲಾ, ಇಲ್ಲಿ ಪಿ ಆರ್ ಕ್ಯೂ ಇದೆಯಲ್ಲ, ಇದಕ್ಕೆ ನೆಗೆಷನ್ ಮಾಡಿರೋದು. ಪಿ ಆರ್ ಕ್ಯೂಗೆ ಏನು ಬರುತ್ತೆ ಅದಕ್ಕೆ ಅಪೋಸಿಟ್, ಲಾಜಿಕಲ್ ಇಕ್ವಿವಾಲೆನ್ಸ್ ಟು ನೆಗೆಷನ್ ಆಫ್ ಪಿ, ಮತ್ತು ಆರ್ ಆಪ್ರೇಟರ್ ಆಗಿರೋದು ಆ್ಯಂಡ್ ಆಪ್ರೇಟ್ ಆಗುತ್ತೆ, ನೆಗೆಷನ್ ಆಫ್ ಕ್ಯೂ. ಅಂದರೆ ಡಿಮೋರ್ಗನ್ಸ್ ಲಾ ಥರ. ಡಿಮೋರ್ಗನ್ಸ್ ಲಾನಲ್ಲಿ ನಾವೇನು ಮಾಡ್ತೇವೆ, ಹೀಗೆ ಆ ನೆಗೆಷನನ್ನು ಇಲ್ಲಿದೆ ಅಲ್ವಾ, ಮೇಲೆ ಕಾಂಪ್ಲಿಮೆಂಟ್ ಕೊಟ್ಟರೆ ಏನಾಗುತ್ತೆ, ಆರ್ ಇರೋದು ಆ್ಯಂಡ್ ಆಗುತ್ತೆ, ಆ್ಯಂಡ್ ಇರೋದು ಆರ್ ಆಗುತ್ತೆ. ಹಾಗೆ ನೆಗೆಷನ್ ಇಲ್ಲಿದೆ ಆಫ್ ಪಿ ಆ್ಯಂಡ್ ಕ್ಯೂ ಅಂತ ಇದೆ. ನೆಗೆಷನ್ ಆಫ್ ಪಿ ಆ್ಯಂಡ್ ಇರೋ ಆಪರೇಟರು ಆರ್ ಆಗುತ್ತೆ, ನೆಗೆಷನ್ ಆಫ್ ಕ್ಯೂ. ಇದು ಡಿಮೋರ್ಗನ್ಸ್ ಲಾಸ್. ನೆಕ್ಸ್ಟ್ ಫಿಫ್ತ್ ಲಾ, ಪಿ ಆರ್ ಆಫ್ ಪಿ ಆ್ಯಂಡ್ ಕ್ಯೂ ಲಾಜಿಕಲ್ ಇಕ್ವಿವಾಲೆನ್ಸ್ ಟು ಪಿ ಓನ್ಲಿ. ಮೆಜಾರಿಟಿ ಏನು ಪಿನೇ ತಾನೆ, ಅದಕ್ಕೆ. ಓಕೆ, ನೆಕ್ಸ್ಟು ಪಿ ಆ್ಯಂಡ್ ಪಿ ಆರ್ ಕ್ಯೂ ಅಂತ ಇದೆ. ಮೆಜಾರಿಟಿ ಏನು ಪಿನೇ, ಅಂದರೆ ಆರ್ ಆಪ್ರೇಷನ್ ಏನು ಪ್ಲಸ್ ಆಗುತ್ತಲ್ವಾ. ಇದೆರಡು ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಆ್ಯಂಡ್ ಆಪ್ರೇಟರಲ್ಲಿ. ಓಕೆ, ಮಲ್ಟಿಪ್ಲಿಕೇಶನಲ್ಲಿ ಏನಾಗಬೇಕು, ಬೋತ್ ಆರ್ ಟ್ರೂ ಆಗಿರಬೇಕು. ಓಕೆ, ಸೊ ಆರ್ ಆಪ್ರೇಟರಲ್ಲಿ ನೀವಿಲ್ಲಿ ಏನಾದರೂ ಇದ್ಕೊಳ್ಳಿ, ಆನ್ ಆಗಿದ್ರೂ ಇರಲಿ, ಆಫ್ ಆಗಿದ್ರೂ ಇರಲಿ. ಓಕೆ, ಬಟ್ ಇಲ್ಲಿ ಪಿ ಏನಿದೆ ಅದೇ ಆಗುತ್ತೆ. ಇಲ್ಲಿ ಆ್ಯಂಡ್ ಆಪ್ರೇಟರ್ ಇದೆ, ಇದೆರಡೂ ಕೂಡ ಪಿ ಆರ್ ಕ್ಯೂ ಅಂತ ಇದೆ ಅಲ್ಲ. ಸೊ ಇಲ್ಲಿ ಪಿನೇ ಆಗಬೇಕು ಅಂದರೆ, ಈಗ ಪಿ ಟ್ರೂ ಆಗಿದೆ ಅಂತ ಇಟ್ಕೊಳ್ಳೋಣ, ಇದು ಟ್ರೂನೇ ಅಂತ ಇಟ್ಕೊಳ್ಳೋಣ. ಕ್ಯೂ ಸಪೋಸ್ ಫಾಲ್ಸ್ ಆಗಿದ್ರೂ ಆರ್ ಆಪ್ರೇಟರ್ ಆಗಿರೋದ್ರಿಂದ ಟ್ರೂನೇ ಬರುತ್ತೆ. ಮಲ್ಟಿಪ್ಲಿಕೇಶನ್ ಅಂದರೆ ಆ್ಯಂಡ್ ಆಪ್ರೇಟರ್ ಏನೋ ಬೋತ್ ಆರ್ ಟ್ರೂ ಆಗಿದ್ರೆ ಮಾತ್ರ ಟ್ರೂ, ಅಲ್ಲಿಗೆ ಪಿ ಓನ್ಲಿ ಬರುತ್ತೆ, ಪಿನೇ ಬರುತ್ತೆ. ಇಲ್ಲೇನಿರುತ್ತೆ ನೀವು ಪಿ ಏನು ಹಾಕ್ಕೊಂಡಿರ್ತೀರ ಅದೇ ಬರುತ್ತೆ, ಗೊತ್ತಾಯ್ತಲ್ಲ. ದಿಸ್ ಈಸ್ ಫಾರ್ ಅಬ್ಸರ್ಪ್ಷನ್ ಲಾಸ್ ಅಂತ, ಅಬ್ಸರ್ಪ್ಷನ್ ಲಾಸ್. ಸಿಕ್ಸ್ತ್ ಒನ್, ನೆಗೆಷನ್ ಆಫ್ ಪಿ ಏನಾಗುತ್ತೆ ಅಂದರೆ ಡಬಲ್ ಕಾಂಪ್ಲಿಮೆಂಟ್ದು. ಸೊ ಪಿನೇ ಬರುತ್ತಲ್ಲ, ಈಸ್ ಲಾಜಿಕಲ್ ಇಕ್ವಿವಾಲೆನ್ಸ್ ಟು ಪಿ ಓನ್ಲಿ, ಡಬಲ್ ನೆಗೇಷನ್ ಲಾ. Seventh one, P or P logical equivalence to P only. P and P logical equivalence to P only. ಆರ್ ಮಾಡಿ ಇದೆ ಪಿ ಇದೇ ಬರುತ್ತೆ, ಆ್ಯಂಡ್ ಮಾಡಿದ್ರು ಪಿನಲ್ಲಿ ಏನು ಹಾಕ್ಕೊಂಡಿರ್ತೀವಿ ಅದೇ ಬರುತ್ತೆ. ಸೊ ನೇಮ್ ಆಫ್ ದಿ ಲಾ ಏನು, ಐಡೆಂಪೊಟೆಂಟ್ ಲಾಸ್ ಅಂತ, ಗೊತ್ತಾಯ್ತಲ್ಲ. ಏಯ್ತ್ ಒನ್, ನೆಗೇಷನ್ ಆಫ್ ಪಿ ಇಂಪ್ಲೈಸ್ ಕ್ಯೂ. ಈ ಪಿ ಇಂಪ್ಲೈಸ್ ಕ್ಯೂ ಅಂದ್ರೇನು, ಫಸ್ಟ್ ಪ್ರೊಪೋಸಿಷನ್ ಟ್ರೂ ಆಗಿದ್ದು ಸೆಕೆಂಡ್ ಪ್ರೊಪೋಸಿಷನ್ ಫಾಲ್ಸ್ ಆಗಿದ್ದರೆ ಏನಾಗುತ್ತೆ, ರಿಸಲ್ಟು ಫಾಲ್ಸ್. ಅದಕ್ಕೆ ನೆಗೇಷನ್ ಮಾಡಿದ್ರೇನು ಟ್ರೂ ಆಗುತ್ತೆ, ಅದಾಯ್ತಲ್ಲ. ಇಲ್ಲಿ ಟ್ರೂ ಅಂತ ಬಂದಿಟ್ಕೊಡೋಣ. ಲಾಜಿಕಲ್ ಇಕ್ವಿವಾಲೆನ್ಸ್ ಟು ಪಿ, ಈ ಸಿಂಬಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಆ್ಯಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೆಗೇಷನ್ ಆಫ್ ಕ್ಯೂದೇನೋ ಇರುತ್ತೆ ಅದನ್ನು ನೆಗೇಷನ್ ಮಾಡಿರ್ತೀರ, ಆ್ಯಂಡ್ ಆಪ್ರೇಟ್ರ್ ಮಾಡ್ತೀರ. ಈಗ ಇದು ಲಾ, ನೇಮ್ ಆಫ್ ದಿ ಲಾ ಏನಾಗುತ್ತೆ, ನೆಗೇಷನ್ ಆಫ್ ಕಂಡೀಷನಲ್ ಲಾಸ್ ಆಗುತ್ತೆ. ಇದು ಕಂಡೀಷನ್, ನೆಗೇಷನ್ ಆಫ್ ಕಂಡೀಷನಲ್ ಲಾಸ್, ಗೊತ್ತಾಯ್ತಲ್ಲ. ಸೊ ನೇಮ್ ಆಫ್ ದಿ ಲಾ ಏನಾಯ್ತು ಇಲ್ಲಿ, ನೆಗೇಷನ್ ಆಫ್ ಕಂಡೀಷನಲ್ ಲಾ. ನೆಕ್ಸ್ಟ್ ಟೇಬಲ್ 2, ಇನ್ವಾಲ್ವ್ಡ್ ವಿತ್ ಎ ಪ್ರೊಪೊಸಿಷನ್ ಪಿ ಆ್ಯಂಡ್ ಟ್ರುತ್ ವ್ಯಾಲ್ಯೂಸ್ ಟಿ, ಎಫ್ ಅಸೋಸಿಯೇಟೆಡ್ ವಿತ್ ಲಾಜಿಕಲ್ ಆಪರೇಟರ್ ನೆಗೇಷನ್ ವಿ. ಅಂದರೆ ಏನದು ವಿದು, ವಿ ಅಲ್ಲ ಅದು ಆ್ಯಕ್ಚುಲಿ ಆರ್ ಆಪ್ರೇಟರ್, ಗೊತ್ತಾಯ್ತಲ್ಲ. ಸೊ ದಟ್ ಈಸ್ ಡಿಸ್ಜಂಕ್ಷನ್ ಆ್ಯಂಡ್ ಇದು ಕಂಜಂಕ್ಷನ್ ಅಂದರೆ ಆ್ಯಂಡ್ ಆಪ್ರೇಟರು. ಸೊ ಲಾ, ನೈನ್ತ್ ಲಾ, ಪಿ ಇಲ್ಲಿ ಏನಾಗಿದೆ ಸಿಂಬಲ್ಲು,
ಆ್ಯಂಡ್ ಸಿಂಬಲ್ ಟಿ ಅಂದರೆ ಟ್ರೂ ಆಗಿದೆ, ಗೊತ್ತಾಯ್ತಲ್ಲ. ಪಿ ಆ್ಯಂಡ್ ಟ್ರೂ ಇದೆ ಅಂತ ಇಟ್ಕೊಳ್ಳೋಣ. ಪಿಗೆ ನೀವೇನಾದರೂ ಹಾಕ್ಕೊಳ್ಳಿ, ಟ್ರೂನಾದರೂ ಹಾಕಿ ಫಾಲ್ಸ್ ಆದರೂ ಹಾಕಿ. ಇಲ್ಲಿ ಫಾಲ್ಸ್ ಆಗಿದ್ದರೆ ಇದು ಆ್ಯಂಡ್ ಆಪ್ರೇಟರ್ ಅಲ್ವಾ, ಹಾಗಾಗಿ ಇದು ಫಾಲ್ಸ್. ಇಲ್ಲಿ ಏನು ಹಾಕ್ತಿರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಮಿಲರ್ಲಿ ಆರ್ ಆಪ್ರೇಟರ್ಗೆ ಬರೋಣ. ಇಲ್ಲಿ ಆಪ್ರೇಟರು 1 ಆದರೆ ಹಾಕಿ, ಆಗ ಇಲ್ಲಿ ರಿಸಲ್ಟು 1 ಬರುತ್ತೆ, ಬಿಕಾಸ್ ಆರ್ ಆಪ್ರೇಟರ್ ಅಂದರೆ ಪ್ಲಸ್ ಸಿಂಬಲ್ಲು. ಸೊ 1 ಪ್ಲಸ್ ಇದು ಫಾಲ್ಸ್ ಆಲ್ರೆಡಿ 0 ಅಂತ ಇಟ್ಕೊಳ್ಳೋಣ. 1 ಪ್ಲಸ್ 0 ಅಂದ್ರೆ ಏನು 1, 0 ಪ್ಲಸ್ 0 ಅಂದ್ರೇನು 0ನೇ, ಅಲ್ಲಿಗೆ ಪಿ ಮೇಲೆ ಡಿಪೆಂಡ್ ಆಗಿದೆ. ಸೊ ನೇಮ್ ಆಫ್ ದಿ ಲಾ ಇಸ್ ಐಡೆಂಟಿಟಿ ಲಾಸ್. 10th law, P or true. ಲಾಜಿಕಲ್ ಇಕ್ವಿವಾಲೆನ್ಸ್ ಟು ಇಲ್ಲಿ ಪಿಗೆ 0 ಹಾಕ್ಕೊಳ್ಳಿ. 0 ಇಲ್ಲಿ ಆರ್ ಆಪ್ರೇಟರ್ ಅಂದರೆ ಪ್ಲಸ್ ಸಿಂಬಲ್. 0 ಪ್ಲಸ್ ಟ್ರೂ ಅಂದರೆ 1 ಅಂತ ಇಟ್ಕೊಳ್ಳೋಣ. 0 ಪ್ಲಸ್ 1 ಅಂದ್ರೇನು 1. ಇಲ್ಲಿ 1 ಅಂತ ಹಾಕ್ಕೊಂಡಿರಿ. 1 ಪ್ಲಸ್ 1 ಅಂದ್ರೇನು 1, ಅಂದರೆ ಬೋತಾರು ಆನ್ ಆಗಿದೆ, ಗೊತ್ತಾಯ್ತಲ್ಲ. ಈಗ ಅರ್ಥ ಮಾಡ್ಕೋಬೇಕಾದ್ರೆ AECಗೆ ಹೋಗಬೇಕು, ಅನಲಾಗ್ಗೆ. ಸೊ ಬೋತ್ ದಿ ಸ್ವಿಚಸ್ ಆರ್ ಆನ್ ಅಂದಮೇಲೆ ಇದು ಆನ್ ಆಗಿರುತ್ತೆ. ಆನ್ ಅಂದರೆ ಟ್ರೂ ಅಂತ. ಓಕೆ, ಈಗ ಇದು ಆಪ್ರೇಟರ್ ಏನಾಯಿತು, ಆ್ಯಂಡ್ ಆಪ್ರೇಟರ್, ಮಲ್ಟಿಪ್ಲಿಕೇಶನ್ ಸಿಂಬಲು. ಇಲ್ಲಿ ಫಾಲ್ಸ್ ಇದೆ. ನೀವಿಲ್ಲಿ ಪಿಗೆ ಏನೇ ಸಬ್ಸ್ಟಿಟ್ಯೂಷನ್ ಮಾಡಿ ಅದರ ಜೊತೆಗೆ ಫಾಲ್ಸ್ ಅಂದ್ರೇನು ಆಫ್ ಅಂತ, ಅಂದರೆ 0 ಅಂತ. ಯಾವುದೇ ವ್ಯಾಲ್ಯೂನ 0 ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೇನೋ 0ನೇ ಬರೋದು. 0 ಅಂದರೆ ಫಾಲ್ಸ್, ಗೊತ್ತಾಯ್ತಲ್ಲ. ಪಿ ಆರ್ ಟಿ, ಗೊತ್ತಾಯ್ತಲ್ಲ. ಲಾಜಿಕಲ್ ಇಕ್ವಿವಾಲೆನ್ಸ್ ಟು ಟಿ, ಟ್ರೂ ಓನ್ಲಿ. ಪಿ ಆ್ಯಂಡ್ ಎಫ್ ಅಂದರೆ ಫಾಲ್ಸ್, ಲಾಜಿಕಲ್ ಇಕ್ವಿವಾಲೆನ್ಸ್ ಟು ಫಾಲ್ಸ್ ಓನ್ಲಿ. ಸೊ ನೇಮ್ ಆಫ್ ದಿ ಲಾ ಈಸ್ ಡಾಮಿನೇಷನ್ ಲಾಸ್. 11th law, ಪಿ ಆರ್ ನೆಗೇಷನ್ ಆಫ್ ಪಿ ಲಾಜಿಕಲ್ ಇಕ್ವಿವಾಲೆನ್ಸ್ ಟು ಟ್ರೂ. ಇಲ್ಲಿ ಪಿ ಏನೋ ಕೊಟ್ಟಿರ್ತೀರ, ಅದಕ್ಕೆ ಆಪೋಸಿಟ್ ಆಫ್ ಪಿ ಆಗಿರುತ್ತೆ. ಇಲ್ಲಿ 1 ಕೊಟ್ಟು ಇಲ್ಲಿ ಆರ್ ಅಂತ, ವಿ ಅಂದರೆ ಡಿಸ್ಜಂಕ್ಷನ್ ಫಂಕ್ಷನಿಗೆ ಪ್ಲಸ್ ಅಂತ ತೊಗೊಳ್ಳೋಣ. ಇಲ್ಲಿ ನೆಗೇಷನ್ ಆಫ್ ಪಿ ಏನೋ 0 ಅಂತ ಇಟ್ಕೊಂಡ್ರೆ ಇದು ಟ್ರೂನೇ ಅಲ್ವಾ. ಇಲ್ಲಿ 0 ಹಾಕಿರ್ತೀರ, ಪಿಗೆ 0 ಹಾಕಿರ್ತೀರ. ನೆಗೇಷನ್ ಆಫ್ ಪಿ ಅಂದ್ರೇನು 1 ಅಂತ, ಅಲ್ಲಿಗೆ ಇದು ಟ್ರೂನೇ ಆಗಿರುತ್ತೆ. ನೀವೇನೇ ಹಾಕ್ಕೊಂಡು ಹೋಗಿರಿ, ಅಂದರೆ ಟ್ರೂನಾದರೂ ಹಾಕಿ ಫಾಲ್ಸ್ ಆದರೂ ಹಾಕಿ ಪಿಗೆ, ಬಟ್ ನಿಮಗೆ ಟ್ರೂ ರಿಸಲ್ಟೇ ಬರೋದು. ಸಿಮಿಲರ್ಲಿ ಇಲ್ಲಿ ಕೂಡ ಇದು ಆರ್ ಆಪ್ರೇಷನ್ಗೆ, ಇದು ಆ್ಯಂಡ್ ಆಪ್ರೇಷನ್. ಆ್ಯಂಡ್ ಅಂದರೆ ಮಲ್ಟಿಪ್ಲಿಕೇಶನ್ ಆಪ್ರೇಷನ್ಸ್ದು. ಸೊ ಇವಾಗ ನೀವೇನೇ ಸಬ್ಸ್ಟಿಟ್ಯೂಷನ್ ಮಾಡಿದ್ರೂ ಈಗ 1 ಟ್ರೂ ಅಂತ ಹಾಕಿರ್ತೀರ, ಇಲ್ಲಿ ಟ್ರೂ ಆಗಿರುತ್ತೆ, ಇದು ಫಾಲ್ಸ್ ಆಗಿರುತ್ತೆ. ಅಥವಾ ಫಾಲ್ಸ್ ಆಗಿದ್ದರೆ ಇದು ಟ್ರೂ ಆಗಿರುತ್ತೆ. ಒಟ್ಟಲ್ಲಿ ಫಾಲ್ಸ್ ಇದ್ದೇ ಇದೆ ಅಲ್ವಾ, ಹಾಗಾಗಿ ಫಾಲ್ಸೇ ಬರೋದು. ಸೊ ನೇಮ್ ಆಫ್ ದಿ ಲಾ ಈಸ್ ನೆಗೇಷನ್ ಲಾಸ್ ಆರ್ ಇನ್ವರ್ಸ್ ಲಾಸ್. ರಿಮಾರ್ಕ್, ಲಾಸ್ 9th and 10th also holds good if truth value true is replaced by TT ಅಂದರೆ tautology. T ಅಂದರೆ ಟ್ರುತ್, ಗೊತ್ತಾಯ್ತಲ್ಲ. ಸ್ಮಾಲ್ ಟಿ ರೆಪ್ರೆಸೆಂಟ್ tautology ಅಂತ. ಆ್ಯಂಡ್ ಟ್ರುತ್ ವ್ಯಾಲ್ಯೂ ಎಫ್ ರೀಪ್ಲೇಸ್ ಬೈ FC ಅಂದರೆ ಎಫ್ ಟ್ರುತ್, ಇದು ಸಿ ಅಂತ ಹೇಳಿದ್ರೆ ಕಾಂಟ್ರಡಿಕ್ಷನ್. ಟ್ರುತ್ ವ್ಯಾಲ್ಯೂ ಎಫ್ ಅಂದರೆ ಫಾಲ್ಸ್, ಎಫ್ ಅಂದರೆ ಕ್ಯಾಪಿಟಲ್ ಎಫ್ ಇಸ್ ಫಾಲ್ಸ್, ಕ್ಯಾಪಿಟಲ್ ಟಿ ರೆಪ್ರೆಸೆಂಟ್ ಟ್ರುತ್ ಅಂತ. ಸಿ ಅಂದರೆ ಕಾಂಟ್ರಡಿಕ್ಷನ್, ಸ್ಮಾಲ್ ಟಿ ಈಸ್ tautology ಅಂತ. ನೆಕ್ಸ್ಟ್, ಡ್ಯುಯಾಲಿಟಿ ಆಫ್ ಪ್ರಪೋಸಿಷನ್ಸ್. ಬೇಸಿಕ್ ಕನೆಕ್ಟಿವ್ಸ್ ಆರ್ ಆಪ್ರೇಟರ್ ಆ್ಯಂಡ್ ಆಪ್ರೇಟರ್ ಆರ್ ರೀಪ್ಲೇಸ್ಡ್ ರೆಸ್ಪೆಕ್ಟಿವ್ಲಿ ಆರ್ ಆ್ಯಂಡ್ ಅಂದರೆ ಇಲ್ಲಿ ಆರ್ ಇರೋ ಕಡೆ ಆ್ಯಂಡ್ ಯೂಸ್ ಮಾಡೋದು, ಆ್ಯಂಡ್ ಇರೋ ಕಡೆ ಆರ್ ಯೂಸ್ ಮಾಡೋದು. with negation remains unchanged. Truth values T and F are respectively replaced by F and T. T place alli F, F place alli T. It is necessary to remember these results for writing duals. Duality of propositions anta heladre or iro kade and iro kade or, with negation remains unchanged. First one, P ಎಕ್ಸ್ಕ್ಲೂಸಿವ್, ಗೊತ್ತಾಯ್ತಲ್ಲ, ಕ್ಯೂ ಅಂತ. ಸೊ ಇದು ಬೈ ಕಂಡೀಷನಲ್ ಸಿಂಬಲ್. ಈಗ ಹೇಗೆ ಬರಿಬೇಕು ಅಂತ ಹೇಳಿದ್ರೆ ಪಿ ವಿ ಕ್ಯೂ ಅಂತ ಬರೀರಿ, ಅಂದರೆ ವಿ ಎಲ್ಲ ಅದು ಆರ್, ಪಿ ಆರ್ ಕ್ಯೂ ಆ್ಯಂಡ್ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ. ಓಕೆ, ಇದು ಎಕ್ಸ್ಕ್ಲೂಸಿವ್ ಅಂತ ಅಂದರೆ ಯಾವುದಾದ್ರೂ ಎನಿ ಒನ್ ಟ್ರೂ ಆಗಿದ್ದರೆ ಸಾಕು, ಗೊತ್ತಾಯ್ತಲ್ಲ. ಸೊ ಎಕ್ಸ್ಕ್ಲೂಸಿವಲ್ಲಿ ಪಿ ಎಕ್ಸ್ಕ್ಲೂಸಿವ್ ಕ್ಯೂನಲ್ಲಿ ಸೊ ಪಿ ಅಥವಾ ಕ್ಯೂ
ಇದೆಯಲ್ಲ, ಯಾವುದಾದ್ರೂ ಒಂದು ಪ್ರಪೋಸಿಷನ್ ಟ್ರೂ ಆಗಿದ್ದರೆ ಸಾಕು, ರಿಸಲ್ಟ್ ಟ್ರೂ ಅಂತ. ಓಕೆ, ಬೈ ಕಂಡೀಷನಲ್ಲಿದೆ. ಬೈ ಕಂಡೀಷನಲ್ಲಿ ಏನು, ಬೋತ್ ದಿ ಟ್ರೂತ್ ವ್ಯಾಲ್ಯೂಸ್ ಆರ್ ಈಕ್ವಲ್ ಆಗಿರಬೇಕು. ಬೋತ್ ದಿ ಟ್ರೂತ್ ವ್ಯಾಲ್ಯೂಸ್ ಆರ್ ಈಕ್ವಲ್ ಆಗಿರಬೇಕು. ಗೊತ್ತಾಯ್ತಲ್ಲ? ಅಂದರೆ ಇಲ್ಲ 0 ಇರಬೇಕು, ಇಲ್ಲ ಆನ್ ಆಗಿರಬೇಕು. ಹಾಗಿದ್ದರೆ ಮಾತ್ರ ಅದು ರಿಸಲ್ಟು ಟ್ರೂ ಅಂತ. ಇಲ್ಲಿ ಏನಾಗ್ತಾ ಇದೆ, ಪಿ ಎಕ್ಸ್ಕ್ಲೂಸಿವ್ ಕ್ಯೂನಲ್ಲಿ ಯಾವುದಾದ್ರೂ ಒಂದು ಆನ್ ಆಗಿದ್ದರೂ ಕೂಡ, ಒಂದು ಟ್ರುತ್ ಆಗಿದ್ದರೂ ಕೂಡ ರಿಸಲ್ಟು ಟ್ರೂ ಅಂತ. ಇದಕ್ಕೆ ಬರೋಣ. ಪಿ ಆರ್ ಕ್ಯೂ ಅಂತ ಇದೆ. ಆರ್ ಆಪ್ರೇಟ್ರಲ್ಲೇನು, ಬೋತ್ ದಿ ಪ್ರಪೋಸಿಷನ್ಸ್ ಆರ್ ಫಾಲ್ಸ್ ಅಂತ ಹೇಳಿದ್ರೆ ಮಾತ್ರ ಫಾಲ್. ಗೊತ್ತಾಯ್ತಲ್ಲ? ಇಲ್ಲ ಅಂದರೆ ಎಲ್ಲದಕ್ಕೂ ಟ್ರೂ ಆಗಿರುತ್ತೆ. ಇಲ್ಲಿಗೆ ಬಂದರೆ ನೆಗೆಷನ್ ಆಫ್ ಪಿ ಆರ್ ನೆಗೆಷನ್ ಆಫ್ ಕ್ಯೂ ಆಗಿದೆ. ಇದಕ್ಕೆ ಏನು ತೊಗೊಂಡಿರ್ತೀರಾ ಅದಕ್ಕೆ ಆಪೋಸಿಟ್ ಆಗಿರುತ್ತೆ ಇದು. ಗೊತ್ತಾಯ್ತಲ್ಲ? ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರೋ ರಿಸಲ್ಟು ಇದು ಮತ್ತು ಇದರದ್ದು ನೋಡಬೇಕು, ಅಬ್ಸರ್ವ್ ಮಾಡಬೇಕು. ಸೊ ಬೋತ್ ದಿ ಟ್ರೂತ್ ವ್ಯಾಲ್ಯೂಸ್ ಈಕ್ವಲ್ ಆಗಿದ್ದರೆ ಮಾತ್ರ ಅಲ್ಲಿ ಆನ್ ಆಗುತ್ತೆ, ಇಲ್ಲ ಅಂದರೆ ಆಫ್. ಓಕೆ, ಸೊ ಸೆಕೆಂಡ್ ಒನ್, ಪಿ ಇದು ಇಂಪ್ಲೈಸ್ ಕ್ಯೂ, ಇದು ಬೈ ಕಂಡೀಷನಲ್. ನೆಗೆಷನ್ ಆಫ್ ಪಿ ಆರ್ ಕ್ಯೂ ಅಂತ. ಗೊತ್ತಾಯ್ತಲ್ಲ? ನೆಗೆಷನ್ ಆಫ್ ಪಿ ಆರ್ ಕ್ಯೂ. ಥರ್ಡ್ ಒನ್, ಪಿ ಬೈ ಕಂಡೀಷನಲ್ ಸಿಂಬಲ್ ಕ್ಯೂ. ಸೊ ಇದು ಬೈ ಕಂಡೀಷನಲ್. ಪಿ ಆ್ಯಂಡ್ ಕ್ಯೂ ಆರ್ ನೆಗೆಷನ್ ಆಫ್ ಪಿ ಆ್ಯಂಡ್ negation of q. Okay, it is necessary to remember these results for writing duals. ಡ್ಯುಯಲ್ ಮಾಡಿರೋದಿದು ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಇದು ಸಿಂಬಲ್, ಅಪ್ವರ್ಡ್ ಸಿಂಬಲ್ ನ್ಯಾಂಡ್ ಗೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಡೌನ್ವರ್ಡ್ದು ನಾರ್ ಕನೆಕ್ಟಿವ್ಸ್ದು. ಈ ಪಿ ನ್ಯಾಂಡ್ ಕ್ಯೂ ಈಕ್ವಲ್ ಟು ನೆಗೆಷನ್ ಆಫ್ ಪಿ ಆ್ಯಂಡ್ ಕ್ಯೂ. ಅಂದರೆ ಪಿ ಮತ್ತು ಕ್ಯೂದು ಆ್ಯಂಡ್ ಆಪ್ರೇಟರ್ ಇರುತ್ತಲ್ಲ, ಅದಕ್ಕೂ ನೆಗೆಷನ್ ಮಾಡಿದರೆ ನಿಮಗೆ ನ್ಯಾಂಡ್ ಗೇಟ್ಸ್ದು ಸಿಗುತ್ತೆ. ಸಿಮಿಲರ್ಲಿ ಆರ್ ಆಪ್ರೇಟರ್ಗೂ ಅಷ್ಟೇ. ಆರ್ ಆಪ್ರೇಟರ್ಗೆ ಬರೋ ರಿಸಲ್ಟಿಗೆ ನೆಗೆಷನ್ ಮಾಡಿದ್ರೆ ನಿಮಗೆ ನಾರ್ದು ಸಿಗುತ್ತೆ ಅಷ್ಟೆ. ಟ್ರುತ್ ಟೇಬಲ್ ಅಸೋಸಿಯೇಟೆಡ್ ವಿತ್ ನ್ಯಾಂಡ್ ಆ್ಯಂಡ್ ನಾರ್. ಪಿ ಕ್ಯೂದು ಇಲ್ಲಿ ಟ್ರೂ, ಟ್ರೂ ಫಾಲ್ಸ್, ಫಾಲ್ಸ್ ಟ್ರೂ, ಫಾಲ್ಸ್ ಫಾಲ್ಸ್. ಪಿ ಆ್ಯಂಡ್ ಕ್ಯೂ ಗೊತ್ತಾಯ್ತಲ್ಲ? ಇದಕ್ಕೆ ಕ್ಯಾಪಿಟಲ್ ಪಿ ಅಂತ ಕಾಲ್ ಮಾಡಿರೋದು. ಈ ಕಾಲಮಿಗೆ ಕ್ಯಾಪಿಟಲ್ ಪಿ, ಈ ಕಾಲಮಿಗೆ ಕ್ಯಾಪಿಟಲ್ ಕ್ಯೂ ಅಂತ ಕಾಲ್ ಮಾಡಿದ್ದಾರೆ. ಸೊ ಆ್ಯಂಡ್ ಅಂತ ಹೇಳಿದ್ರೆ ಬೋತ್ ಟ್ರುತ್ ವ್ಯಾಲ್ಯೂ ಸೇಮ್ ಇದ್ದರೆ ಮಾತ್ರ ಇದು ಟ್ರೂ, ಬಾಕಿ ಇದಕ್ಕೆ ರಿಮೈನಿಂಗ್ ಫಾಲ್ಸ್. ಆರ್ ಆಪ್ರೇಟರಲ್ಲೇನು, ಬೋತ್ ದಿ ಪ್ರಪೋಸಿಷನ್ನು ಸೇಮ್ ಇದ್ದರೆ ಅದು ಫಾಲ್ಸ್, ರಿಮೈನಿಂಗಿಗೆಲ್ಲ ಅದು ಟ್ರೂ. ಸೇಮ್ ಇದ್ದರೆ ಅಂತಲ್ಲ, ಬೋತ್ ದಿ ಪ್ರಪೋಸಿಷನ್ಸ್ ಆರ್ ಫಾಲ್ಸ್ ಆಗಿದ್ದರೆ ಮಾತ್ರ ಫಾಲ್ಸ್, ಬಾಕಿದಕ್ಕೆಲ್ಲ ಅದು ಟ್ರೂ. ನೆಕ್ಸ್ಟ್, ನೆಗೆಷನ್ ಆಫ್ ಕ್ಯಾಪಿಟಲ್ ಪಿ. ಇಲ್ಲಿ ಟ್ರೂ ಇದೆ, ಫಾಲ್ಸ್, ಫಾಲ್ಸ್ ಇದೆ, ಟ್ರೂ, ಫಾಲ್ಸ್ ಇದೆ, ಟ್ರೂ, ಫಾಲ್ಸ್ ಇದೆ, ಟ್ರೂ. ಇದಕ್ಕೆ ಈಕ್ವಾಲೆಂಟ್ ಏನಪ್ಪ ಅಂತ ಹೇಳಿದ್ರೆ ಪಿ ನ್ಯಾಂಡ್ ಆಫ್ ಕ್ಯೂ ಅಂತ. ಇದು ಇಲ್ಲಿ ಆ್ಯಂಡ್ ಆಪ್ರೇಟರ್ ಆಗಿದೆಯಲ್ಲ, ಇದಕ್ಕೆ ನೆಗೆಷನ್ ಮಾಡಿದರೆ ಅಂದರೆ ನ್ಯಾಂಡ್ ತಾನೆ. ಆ್ಯಂಡಿಗೆ ನೆಗೆಷನ್ ಮಾಡಿದ್ರೇನು, ನ್ಯಾಂಡ್. ಸಿಮಿಲರ್ಲಿ ನೆಕ್ಸ್ಟ್ ಕ್ಯೂಗೆ ಬರೋಣ. ಆರಿಗೆ ನೆಗೆಷನ್ ಮಾಡಿದ್ರೇನು, ನಾರ್ ಅಷ್ಟೆ. ಇದಕ್ಕೆ ಆಪೋಸಿಟ್ಟು ನಾರ್. ಇದು ನ್ಯಾಂಡ್ದು, ಇದು ನಾರ್. ನೆಕ್ಸ್ಟು ಕನೆಕ್ಟಿವ್ಸ್ ಟೇಬಲ್ಸ್. ಕನೆಕ್ಟಿವ್ ಫಸ್ಟ್ ಒನ್ ಕಂಡೀಷನಲ್ ಸಿಂಬಲ್. ಇದು ಡೆಫಿನೇಷನ್ ಏನು ಅಂದರೆ ಪಿ ಇಂಪ್ಲೈಸ್ ಕ್ಯೂ ಈಕ್ವಾಲೆಂಟ್ ಟು ನೆಗೆಷನ್ ಆಫ್ ಪಿ ಆರ್ ಕ್ಯೂ. ಸೆಕೆಂಡ್, ಬೈ ಕಂಡೀಷನಲ್. ಪಿ if and only if q equal to p implies q and q implies p. NAND connective, the NAND third connective, NAND symbol is this one. P NAND q equal to negation of p and q. Fourth connective, NOR, symbol is downward symbol, downward arrow mark. ಆರೋ ಮಾರ್ಕ್ ಡೌನಲ್ಲಿದೆ. ಡೆಫಿನೇಷನ್ ಪಿ ನಾರ್ ಕ್ಯೂ ಈಕ್ವಲ್ ಟು ನೆಗೆಷನ್ ಆಫ್ ಪಿ ಆರ್ ಕ್ಯೂ. ಆರ್ ಆಪ್ರೇಟರಿಗೆ ನೆಗೆಷನ್ ಮಾಡಿದರೆ ನಾರ್ ಬರುತ್ತೆ.